ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸಾಟರ್ಡೆ ಎಪಿಸೋಡ್ ನೋಡಿದ್ರ ಎಷ್ಟು ರಚ್ಚ ಇತ್ತು, ಕಿಚ್ಚ ಸರ್ ಎಷ್ಟು ಗರಂ ಆಗಿದ್ರ ಅಂತ. ಕೊನೆಯಲ್ಲಿ ನಮ್ಮ ಗಿಲ್ಲಿ ನಟ ಮತ್ತು ರಿಷಾ ಗೌಡ್ ಅವ್ರದ್ದು ಲಾಸ್ಟ್ ಅಲ್ಲಿ ಒಂದು ವಿಟಿ ತೋರಿಸ್ತಾರೆ. ಆ ವಿಟಿ ತೋರಿಸಿದ ಮೇಲೆ ಇದು ಬಿಗ್ ಬಾಸ್ ಮನೆಯಲ್ಲಿ ಸಣ್ಣ ವಿಷಯ ಆಗಿರ್ಬೋದು, ಬಟ್ ಹೊರಗಡೆ ದೊಡ್ಡ ವಿಷಯ ಆಗಿದೆ. ಇದ್ರ ಬಗ್ಗೆ ನಾಳೆ ಮಾತಾಡೋಣ ಅಂತೆಲ್ಲ ಹೇಳಿ ಒಂದ್ ಸಣ್ಣ ಹಿಂಟ್ ಕೊಟ್ಟು ಆ ಬಿಗ್ ಬಾಸ್ ಮನೆ ಇರೋ ಕಂಟೆಸ್ಟೆಂಟ್ ಗಳಿಗೆ ಒಂದ್ ಹುಳ ಬಿಟ್ಟು ಕಿಚ್ಚ ಸರ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಅದೇ ಎಪಿಸೋಡ್ ಮುಗಿಸ್ತಾರೆ. ಬಟ್ ಅದಾದ್ಮೇಲೆ ಏನಾಗುತ್ತೆ, ಮುಖ್ಯವಾಗಿ ರಿಷಾ ಗೌಡ್ ಆಗಿರ್ಬೋದು, ಗಿಲ್ಲಿ ನಟರ್ಗಾಗಿರ್ಬೋದು ಯಾವ ರೀತಿಯಾದ ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ. ಮತ್ತೆ ರಿಷಾ ಗೌಡ್ ಅವ್ರನ್ನ ಎಲಿಮಿನೇಟ್ ಏನಾದ್ರು ಮಾಡ್ತಾರ, ರೆಡ್ ಕಾರ್ಡ್ ಏನಾದ್ರು ಕೊಡ್ತಾರ? ಇದಕ್ಕಿಂತ ಮುಂಚೆ ಈ ರೀತಿ ಯಾವತ್ತಾದ್ರೂ ಆಗಿದೆಯಾ? ಯಾಕೆ ರೆಡ್ ಕಾರ್ಡ್ ವಿಷಯ ಬರುತ್ತೆ? ನೋಡೋ ಎಪಿಸೋಡ್ ಅಲ್ಲಿ ಮ್ಯಾನ್ ಲೈಡಿಂಗ್ ಆಗಿರುತ್ತೆ. ಆ ಮ್ಯಾನ್ ಲೈಡಿಂಗ್ ಬಗ್ಗೆ ಮಾತೇ ಆಡಲ್ಲ ಬಿಗ್ ಬಾಸ್ ಮನೇಲಿ ಇರೋರು. ಆದ್ರೆ ಹೊರಗಡೆ ಮಾತ್ರ ತುಂಬಾ ಹೈಲೈಟ್ ಆಗಿದೆ ಅಂತ ಕಿಚ್ಚ ಸರ್ ಹೇಳ್ತಾರೆ. ಬಟ್ ಅದು ಏನಾಯ್ತು, ಗಿಲ್ಲಿಗೆ ಯಾವ ರೀತಿಯ ಕ್ಲಾಸ್ ಇತ್ತು, ರಿಷಾ ಗೌಡ್ ಅವ್ರಿಗೆ ಏನಾಯ್ತು, ಯಾವ ರೀತಿ ಎಲ್ಲ ಪನಿಷ್ಮೆಂಟ್ ಕೊಡಬಹುದು, ಯಾವ ರೀತಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ಮಾಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ವಿಷಯ ಏನಂದ್ರೆ ಮ್ಯಾನ್ ಲೈಡಿಂಗ್ ಆಗಿರುತ್ತೆ. ಈ ಮ್ಯಾನ್ ಲೈಡಿಂಗ್ ಆದಾಗ ತುಂಬಾ ಜನ ಅನ್ಕೊಂಡಿರ್ತಾರೆ, ವಿಶೇಷವಾಗಿ ಗಿಲ್ಲಿ ಫ್ಯಾನ್ಸ್ಗೆ ಈ ವಿಡಿಯೋ. ಯಾಕೆಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರು ನನಗೆ ಸ್ಪೆಷಲ್ ಆಗಿ. ಆದ ಕಾರಣ ಗಿಲ್ಲಿಗೆ ಏನಾದ್ರು ಬೈದಿದಾರ, ಏನಾದ್ರು ತಗೊಂಡಿದಾರ, ಏನೆಲ್ಲ ಪನಿಷ್ಮೆಂಟ್ ಕೊಟ್ಟಿದಾರ ಅಂತ. ಬಟ್ ಇಲ್ಲಿ ವಿಷಯ ಕ್ಲಾರಿಫೈ ಕೊಡ್ತೀನಿ ನಾನು. ಗಿಲ್ಲಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಇಲ್ಲ. ಗಿಲ್ಲಿಗೆ ಯಾವುದೇ ರೀತಿಯಾದ ಅಂದ್ರೆ ಹೆವಿ, ನಿನ್ನೆ ಎಪಿಸೋಡ್ ಇತ್ತಲ್ಲ ನಮ್ಮ ಅಶ್ವಿನಿ ಅವರಿಗೆ, ಆ ರೀತಿ ಹೆವಿ ಕ್ಲಾಸ್ ತಗೊಂಡಿಲ್ಲ. ಸಿಂಪಲ್ ಆಗಿ ಹೇಳಿದ್ರು ಕಿಚ್ಚ ಸರ್ ಅಷ್ಟೇ. ಹೆಣ್ಮಕ್ಳು ಬ್ಯಾಗ್ ಆಗ್ಲಿ, ಹೆಣ್ಮಕ್ಳು ಒಂದು ಬಟ್ಟೆಗಳ ಒಂದು ಬ್ಯಾಗ್ ಆಗ್ಲಿ, ಸಾಮಾನುಗಳಾಗ್ಲಿ, ಅವ್ರ ಪರ್ಸನಲ್ ವಿಷಯಗಳು ಮುಟ್ಟಕ್ ಹೋಗ್ಬೇಡ ಗಿಲ್ಲಿ, ಅದು ಸರಿ ಇರಲ್ಲ. ಯಾಕಂದ್ರೆ ಹೆಣ್ಮಕ್ಳ ಬ್ಯಾಗ್ ನಾನೇ ಮುಟ್ಟಲ್ಲ, ನೀನ್ ಹೆಂಗ್ ಮುಟ್ತೇ ಗಿಲ್ಲಿ ಅಂತೇಳಿ ಕಾಮಿಡಿ ರೂಪದಲ್ಲಿ ಒಂದ್ ಸ್ವಲ್ಪ ಗರಂ ಆಗ್ದಲೆ ಸ್ವಲ್ಪ ನೀತಿ ಪಾಠ ಹೇಳ್ದ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಗಿಲ್ಲಿಗೆ ಒಳ್ಳೆ ವಿಷಯನೇ ಆಗಿರುತ್ತೆ. ಯಾಕಂದ್ರೆ ಹೆಣ್ಮಕ್ಳ ಸುಟ್ಕೇಸ್ ಎಲ್ಲ ಓಪನ್ ಮಾಡಿ ಬಟ್ಟಲು ತಗೊಂಬರೋದು ತುಂಬಾ ತಪ್ಪಾಗುತ್ತೆ. ಅವ್ರ ಮೇಕಪ್ ಕಿಟ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಒಂದ್ ಪರ್ಸನಲ್ ಏನಾದ್ರು ಬ್ಯಾಗ್ ಅಂತ ತಗೊಂಡಾಗ ಅವ್ರಿಗೆ ಸಹಜವಾಗಿ ಕೋಪ ಬರುತ್ತೆ. ಆ ರೀತಿ ಎಲ್ಲ ಇನ್ ಮುಂದೆ ಮಾಡ್ಬೇಡ ಗಿಲ್ಲಿ ಅಂತೇಳಿ ಕಿಚ್ಚ ಸಾರು ಸಾಫ್ಟ್ ಆಗಿ ಹೇಳ್ತಾರೆ. ಫುಲ್ ಗರಂ ಏನಿಲ್ಲ, ಸಖತ್ ಸ್ಪೆಷಲ್ ಕ್ಲಾಸ್ ಏನಿಲ್ಲ. ಸ್ಪೆಷಲ್ ಕ್ಲಾಸ್ ಅಂದ್ರೆ ಅದೇ, ಹೆಣ್ಮಕ್ಳ ಬಟ್ಟೆ ಮುಟ್ಬೇಡ, ನಾನೇ ಮುಟ್ಟಲ್ಲ, ನೀನು ಮುಟ್ಬೇಡ ಗಿಲ್ಲಿ ಅಂತ ಹೇಳಿ ಒಂದು ಒಳ್ಳೆ ನೀತಿ ಪಾಠನ ಹೇಳ್ತಾರೆ ಗಿಲ್ಲಿ ಅವ್ರಿಗೆ. ಆದ್ರೆ ನಮ್ಮ ರಿಷಾ ಗೌಡ್ ಅವ್ರಿಗೆ ಮಾತ್ರ ಸಖತ್ ಕ್ಲಾಸ್ ಇದೆ. ಆಡಿರೋ ಪ್ರತಿ ಮಾತು ಕಿಚ್ಚ ಸರ್ ಹೇಳ್ತಾರೆ. ಯಾಕಂದ್ರೆ ಎರಡ ಉಸಿರುವಳ್ಳಿ, ಕಳ್ಳ ಮಳ್ಳ ಸುಳ್ಳ ಏಕವಚನ, ಯಾರು ಏನ್ ಬೇಕಾದ್ರು ಅಂತಾರೆ, ಎಷ್ಟೆಲ್ಲಾ ಬಾಯ್ ಮಾಡ್ತಾರೆ. ಇವೆಲ್ಲವೂ ಪ್ರಶ್ನೆ ಮಾಡಿ ಕೊನೆಗೆ ನೀವು ಬಿಗ್ ಬಾಸ್ ನ ಮೇನ್ ರೂಲ್ಸ್ ಬ್ರೇಕ್ ಮಾಡಿದ್ರ, ಅದು ಮ್ಯಾನ್ ಲ್ಯಾಂಡಿಂಗು. ಅದು ಗಿಲ್ಲಿ ಆಗಿರೋದಕ್ಕೆ ಅಪೋಸ್ ಮಾಡಿಲ್ಲ. ಒಂದು ವೇಳೆ ಏನಾದ್ರು ಗಿಲ್ಲಿ ಬಿಗ್ ಬಾಸ್ ಇವ್ರನ್ನ ಮ್ಯಾನ್ ಲ್ಯಾಂಡಿಂಗ್ ಮಾಡಿದರೆ, ಇವ್ರನ್ನ ಹೊರಗಾಕಿ ಏನಾದ್ರು ಅವಾಗ ಕೇಳಿದ್ರೆ ಇವ್ರು ಅವಾಗ್ಲೇ ನಿಮ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಿದ್ರು. ಬಟ್ ಗಿಲ್ಲಿ ಆಗಿರೋ ಕಾರಣ ಸುಮ್ನೆ ಇದ್ದಾರೆ. ಇದಕ್ಕೆ ಈ ವಿಷಯ ಇಲ್ಲಿಗೆ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ಪನಿಷ್ಮೆಂಟ್ ಏನಿಲ್ವಾ, 100% ಪನಿಷ್ಮೆಂಟ್ ಇದೆ. ಬಿಗ್ ಬಾಸ್ ಮನೆಯಲ್ಲಿರೋ 16 ಜನ ಏನಾದ್ರು ಡಿಸೈಡ್ ಮಾಡಿ ನಾವು ರಿಷಾ ಗೌಡ್ ಅವ್ರಿಗೆ ರೆಡ್ ಕಾರ್ಡ್ ಕೊಡ್ತೀವಿ, ಇವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬಹುದು, ಹೊರಗಡೆ ಹಾಕಿ ಅಂತ ಏನಾದ್ರು ಕೇಳಬಹುದು. ಕೇಳಿದ್ರೆ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು 100% ಸತ್ಯ. ಆದ್ರೆ ಇಲ್ಲಿ ವಿಷಯ ಏನಾಗಿದೆ ಅಂದ್ರೆ, ಯಾರು ಕೂಡ ಆಲ್ಮೋಸ್ಟ್ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಯಾರು ಕೂಡ ರೆಡ್ ಕಾರ್ಡ್ ಕೊಟ್ಟಿರಲ್ಲ ಅಂತ ಅನಿಸ್ತಾ ಇದೆ. ಕೊಟ್ಟಿಲ್ಲ. ಕಾರಣ ಏನಂದ್ರೆ, ನಮ್ಮ ಕಂಟೆಸ್ಟೆಂಟ್ ಇರ್ಲಿ, ಒಂದ್ಸಲ ತಪ್ಪಾಗಿದೆ, ಈ ವಿಷಯದಿಂದ ಹೊರಗಡೆ ಹೋಗೋದು ಬೇಡ ಅಂತೇಳಿ ಗಿಲ್ಲಿ ಸಹ ಕೂಡ ರೆಡ್ ಕಾರ್ಡ್ ಕೊಟ್ಟಿಲ್ಲ, ಯೆಲ್ಲೋ ಕಾರ್ಡ್ ಕೊಟ್ಟಿದ್ದಾರೆ. ಗೊತ್ತಲ್ಲ, ಫುಟ್ಬಾಲ್ ನೋಡಿರ್ತಾರೆ, ರೆಡ್ ಕಾರ್ಡ್ ಕೊಟ್ರೆ ಏನಾಗ್ತಾರೆ ಹೇಳಿ, ಗ್ರೌಂಡ್ ಇಂದ ಹೊರಗಡೆ ಹೋಗ್ತಾರೆ. ಇಲ್ಲಿ ಕೂಡ ರೆಡ್ ಕಾರ್ಡ್ ಕೊಟ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆಲ್ರೆಡಿ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲೂ ಮ್ಯಾನ್ ಲ್ಯಾಂಡ್ ಆಗಿರೋ ಕಾರಣ ಹೊರಗಡೆ ಹಾಕಿದ್ದಾರೆ. ಆಮೇಲೆ ಕಿಚ್ಚ ಸರ್ ಕೆಲವು ರೆಡ್ ಕಾರ್ಡ್ ಕೊಟ್ಟಿದ್ದಾರೆ. ತೆಲುಗು ಬಿಗ್ ಬಾಸ್ ಲಾಸ್ಟ್ ಒಂದು ರೆಡ್ ಕಾರ್ಡ್ ಕೊಟ್ಟಿದ್ರು. ಈ ರೀತಿ ಆದಾಗ ಇಲ್ಲಿ ಕೂಡ ರೆಡ್ ಕಾರ್ಡ್ ವಿಷಯ ಬರುತ್ತೆ. ಬಟ್ ಮಾಳು ಮಾತ್ರ ನಮ್ಮ ಯಾರು ರಿಷಾ ಗೌಡ್ಗೆ ಡೈರೆಕ್ಟರ್ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಲಿ ಅಂತ ಕೊಟ್ಟಿದಾರಂತೆ, ಕೊಟ್ಟಬಹುದು. ಇನ್ನೂ ಮುಖ್ಯವಾಗಿ ಏನಂದ್ರೆ, ಈ ವಿಷಯ ಎಲ್ಲ ಆದ್ಮೇಲೆ ಇಲ್ಲಿಗೆ ರಿಷಾ ಗೌಡ್ ಅವ್ರನ್ನ ಸೇವ್ ಮಾಡಿ ಎಲಿಮಿನೇಟ್ ಮಾಡಲ್ಲ ಅಂತ. ಯಾಕೆ ಅಂದ್ರೆ ಅಲ್ಲಿನ ಕಂಟೆಸ್ಟೆಂಟ್ ಗಳಿಗೂ ಒಪ್ಪಲ್ಲ, ಆದ ಕಾರಣ ಎಲಿಮಿನೇಟ್ ಮಾಡಿಲ್ಲ. ಇನ್ನೊಂದು ಮುಖ್ಯವಾಗಿ, ಮುಂದಿನ ವಾರ ನೇರವಾಗಿ ನಾಮಿನೇಟ್ ಆಗಿರ್ತಾರೆ ನಮ್ಮ ರಿಷಾ ಗೌಡ್ ಅವರು. ಅದೇ ಪನಿಷ್ಮೆಂಟ್ ಅವ್ರಿಗೆ. ಮತ್ತೆ 24 ಗಂಟೆ ಜೈಲಲ್ಲಿ ಇರಬೇಕು. ಈ 2 ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ, ಇನ್ನೊಂದು ಜೈಲಲ್ಲಿ 24 ಗಂಟೆ ಜೈಲಲ್ಲಿ ಇರಿಸಿದ್ದಾರೆ. ಇದು ಒಂದು ಅವ್ರಿಗೆ ಪನಿಷ್ಮೆಂಟ್. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿಲ್ಲ. ಯಾಕಂದ್ರೆ ಅಲ್ಲಿನ ಕಂಟೆಸ್ಟೆಂಟ್ ಗಳನ್ನ ಕೇಳ್ತಾರೆ, ಇವ್ರು ತಪ್ಪು ಮಾಡಿದ್ರೆ ಹೊರಗೆ ಹಾಕ ನಾವು ಬೇಡ ಅಂತ. ಆ ಟೈಮಲ್ಲಿ ಅವ್ರು ಏನಂದ್ರೆ, ಬೇಡ ಒಂದ್ ಚಾನ್ಸ್ ಕೊಡೋಣ ಅಂತ ಹೇಳಿದ್ರೆ. ಬಟ್ ಮಾಳು ಮಾತ್ರ ಡೈರೆಕ್ಟ್ ಆಗಿ ರೆಡ್ ಕಾರ್ಡ್ ಕೊಟ್ಟಿದಾರಂತೆ ರಿಷಾ ಗೌಡ್ ಅವ್ರ ಮೇಲೆ. ಇದು ನಿರ್ಧಾರ ಸರಿ ಇದೆಯಾ ಅಂತ ನೀವು ಕಮೆಂಟ್ ಮಾಡಿ.
ಮುಖ್ಯವಾಗಿ ಗಿಲ್ಲಿಗೆ ಅಷ್ಟೊಂದೇನಿಲ್ಲ, ಬಟ್ ರಿಷಬ್ ಗೌಡ ಅವ್ರಿಗೆ ಸಖತ್ತಾಗಿ ರುಬ್ಬಿದ್ದಾರೆ, ಸಖತ್ತಾಗಿ ಬೆಂಡಿತ್ತಿದ್ದಾರೆ ಅಂತ ಹೇಳ್ಬೋದು ಕಿಚ್ಚ ಸರ್. ಆ ರೀತಿ ಎಲ್ಲ ಕ್ಲಾಸ್ ಇದೆ. ಇವತ್ತಲ್ಲಿ ಎಪಿಸೋಡ್ ಕೂಡ ಸಂಡೇ ಫಂಡೇ ಆಗಿರೋ, ಸಂಡೇ ಹಾಟ್ ಆಗಿರುತ್ತೆ. ಸಂಡೇ ಎಪಿಸೋಡ್ ಬಗ್ಗೆ ಬೇರೆ ಒಂದು ವಿಡಿಯೋ ಬರುತ್ತೆ. ಇದು ಕೇವಲ ಗಿಲ್ಲಿ ಫ್ಯಾನ್ಸ್ ಗಳಿಗೆ ಮಾತ್ರನೇ, ಯಾಕಂದ್ರೆ ನೈಟ್ ಅಲ್ಲಿ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ಸಣ್ಣ ಮಾಹಿತಿ ಅನ್ಕೊಳ್ಳಿ, ಒಂದು ರೂಮರ್ ಅನ್ಕೊಳ್ಳಿ, ಒಂದು ಏನೋ ಅಪ್ಡೇಟ್ ಅನ್ಕೊಳ್ಳಿ, ಇನ್ನೊಂದು ಏನಾದ್ರು ಪ್ರಿಡಿಕ್ಷನ್ ಅನ್ಕೊಳ್ಳಿ, ಏನೋ ಒಂದು ಅನ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ವಿಷಯಗಳು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಂತ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ನಡೆದಿದ್ದು ಇವತ್ತು ಗಿಲ್ಲಿ ಬಗ್ಗೆ ಸಂಡೇ ಎಪಿಸೋಡ್ ನಡೆಯೋದು ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.